ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವ್ಲಾಗ್ ನಮ್ಮ ಊರಿಗೆ ಹೋಗಿರುವಂಥ ವ್ಲಾಗೆ. ನಮ್ಮೂರಿಂದ ಕಬ್ಬಾಳಿಗೆ ಆಲ್ಮೋಸ್ಟ್ 10 to 11 ಕಿಲೋಮೀಟರ್ ಇದೆ ಅನಿಸುತ್ತೆ. ನಾವು 3 ಶಾರ್ಟ್ಕಟ್ ರೂಟಲ್ಲಿ ಹೋಗ್ತೀವಿ. ಸಾತ್ನೂರಿಂದ ಒಂದು ಹೋಗ್ಬೋದು, ತೋಟಹಳ್ಳಿ ಮೇಲೆ ಮತ್ತು ಗೇರಳ್ಳಿ ಮೇಲೆ, ಈ 2 ರೂಟಿಂದನೂ ಕೂಡ ನಾವು ಕಬ್ಬಾಳಿಗೆ ಹೋಗ್ಬೋದು. ನನಗೆ ತೋಟಹಳ್ಳಿ ರೂಟ್ ಕೂಡ ತುಂಬ ಹತ್ತಿರ ಆಗುತ್ತೆ, ಸೊ ಹಾಗಾಗಿ ನಾನು ಅದೇ ರೂಟಲ್ಲಿ ಹೋಗ್ತೀನಿ. ಮೊದಲಿಗಿಂತ ಇವಾಗ ಕಬ್ಬಾಳಮ್ಮನ ದೇವಸ್ಥಾನ ಆಗಿರ್ಬೋದು, ಸರೌಂಡಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗೆ ಮತ್ತು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮೊದಲು ಹೋಗುವಾಗ ಇಷ್ಟೊಂದು ಅಭಿವೃದ್ಧಿ ಆಗಿರಲಿಲ್ಲ. ಇವಾಗ ಕಬ್ಬಾಳ ಅಂದರೆ ಫುಲ್ ಫೇಮಸ್ ಆಗಿದೆ ನಮ್ಮ ಸುತ್ತಮುತ್ತ ಊರಿಗೆ ಮತ್ತು ನಮ್ಮ ಜಿಲ್ಲೆಯಲ್ಲಿ. ಶಕ್ತಿ ದೇವತೆ ಫೇಮಸ್ ಅಂದರೆ ಕಬ್ಬಾಳಮ್ಮ. ಗೊತ್ತಿರುತ್ತೆ ನಮ್ಮ ಸುತ್ತಮುತ್ತ ನಿಯರ್ ಯಾರ್ಯಾರಿದ್ದಾರೆ, ಕಬ್ಬಾಳು ಮತ್ತು ಕನಕಪುರ, ರಾಮನಗರ, ಚನ್ನಪಟ್ಟಣ ಈ ಜಾಗದಲ್ಲಿರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಕಬ್ಬಾಳಮ್ಮನ ಪರಿಚಯ ಕೂಡ ಇರುತ್ತೆ. ತುಂಬ ಪವರ್ಫುಲ್ ದೇವಸ್ಥಾನ. ಮೊದಲಿಗಿಂತ ಇವಾಗ ಗರ್ಭಗುಡಿ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು ಎಲ್ಲನೂ ಕೂಡ ತುಂಬಾ ಚೆನ್ನಾಗೇ ಕಟ್ಟಿದ್ದಾರೆ. ಹಾಗೆ ಕ್ಯೂ ಸಿಸ್ಟಮ್ ಕೂಡ ಅಷ್ಟೇ ನೀಟಾಗಿದೆ, ಸಿಸ್ಟಮೆಟಿಕ್ ಆಗಿದೆ. ತುಂಬ ನುಗ್ಗಲ ಆ ಥರ ಎಲ್ಲ ಏನಾಗಲ್ಲ. ನಿಧಾನಕ್ಕೆ ಹೋಗಿ ದರ್ಶನ ಮಾಡಿ ಬರ್ಬೋದು. ಸ್ಪೆಷಲ್ ಎಂಟ್ರಿ ಕೂಡ ನೀವು ಹೋಗ್ಬೋದು. ಅದಕ್ಕೆ 100 or 200 ಏನೋ ಚಾರ್ಜ್ ಮಾಡ್ತಾರೆ. ನೀವು ಅದ್ರಲ್ಲಿ ಕೂಡ ಹೋಗ್ಬೋದು, ಅಥವಾ ನಾರ್ಮಲ್ ಅಲ್ಲೂ ಕೂಡ ಹೋಗ್ಬೋದು. ವಾರದ ದಿನ ನೀವೇನಾದರೂ ಬೆಳಗ್ಗೆ ಹೋದರೆ ಮಿನಿಮಮ್ 2 hours ಆದರೂ ಬೇಕು ದರ್ಶನ ಆಗೋಕ್ಕೆ. ನಾನು ಹೋಗಿದ್ದು ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು, ಲೈಕ್ 2 o'clock ಆಗಿತ್ತು ಅಂತ ಅನಿಸುತ್ತೆ. ಆವಾಗ ಸ್ವಲ್ಪ ರಶ್ ಕಡಿಮೆ ಇತ್ತು. ನಾನು ಸುಮಾರು ಹೊತ್ತು ದರ್ಶನ ಮಾಡಿದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಹೋಗ್ತೀನಂದರೆ ಯಾರಾದರೂ ವಿಸಿಟ್ ಮಾಡಿ. ಆದರೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಬಟ್ ಅಲ್ಲಿನ ಆಡಳಿತ ಮಂಡಳಿ ಅಷ್ಟೊಂದು ಚೆನ್ನಾಗಿಲ್ಲ. ದುಡ್ಡು ಕೊಡೋರಿಗೆ ಒಂಥರ, ದುಡ್ಡು ಕೊಡದಿರೋರಿಗೆ ಒಂಥರ, ಮೇಲು ಕೀಳು, ದೇವ್ರಿಗೆ ಇಲ್ಲದೆ ಇರೋದು ಇವರಿಗೆ. ಅಂದರೆ ಯಾರು ಜಾಸ್ತಿ ದಕ್ಷಿಣೆ ಹಾಕ್ತಾರೆ ಅವ್ರನ್ನೇ ಒಂಥರ ಟ್ರೀಟ್ ಮಾಡೋದು. ಮತ್ತು ಈ ರೀತಿ ಆಗೋದನ್ನ ನಾನು ಸುಮಾರು ಸಲ ನೋಡಿದ್ದೀನಿ. ಕಬ್ಬಾಳಲ್ಲಾಗಿರ್ಬೋದು, ಬೇರೆ ಯಾವುದೇ ದೇವಸ್ಥಾನ ತಗೊಳ್ಳಿ ನೀವು, ಅಲ್ಲಿ ಸ್ವಲ್ಪ ಅಂದರೆ ಅವ್ರಿಗೆ ಗೊತ್ತಿರೋರು, ಪರಿಚಯ ಇರೋರು ಅಥವಾ ಈ ಥರದವ್ರಿಗೆ ತುಂಬ ಪ್ರಿಫರೆನ್ಸ್ ಕೊಡ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಅದೊಂದು ಚೇಂಜ್ ಆದರೆ ಇನ್ನು ಮಿಕ್ಕಿದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾನು ಹೋಗೋ ರೋಡು ಇದು ಸಾತ್ನೂರಲ್ಲ, ತೋಟಹಳ್ಳಿ ರೂಟು. ಅದಾದಮೇಲೆ ನಮ್ಮ ಮನೆಗೆ ಬಂದೆ. ನಮ್ಮ ಮನೆ ಅಂದರೆ ಹೊಲದ ಹತ್ರ ಬಂದು ಕಡಲೆಕಾಯಿ ತಂದಿತ್ತು ನಮ್ಮಮ್ಮ. ಅದನ್ನೆಲ್ಲ ತಿಂದ್ಕೊಂಡು ಹಾಗೆ ನಮ್ಮ ಹೊಲ ಫುಲ್ಲು ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ನಮ್ಮದೇ ಹೊಲ. ಅಂದರೆ ಇಲ್ಲಿ ಸೀಮೆ ಹುಲ್ಲು ಹಾಕಿದ್ದೀವಿ. ನಮ್ಮ ಚಿಕ್ಕಪ್ಪ ರಾಗಿ ಹಾಕ್ಕೊಂಡಿದ್ದಾರೆ. ಮತ್ತು ಕಡ್ಡಿ ತೋಟ ಇದೆ. ಕಡ್ಡಿ ತೋಟ ಅಂದರೆ ರೇಷ್ಮೆ ಹುಳುಗೆ ಹಾಕೋ ಅಂಥ ಸೊಪ್ಪು, ಅದನ್ನು ನಾವು ಕಡ್ಡಿ ತೋಟ ಅಂತ ಕರಿತೀವಿ. ಇದನ್ನೆಲ್ಲ ಮಾಡೋ ಅಷ್ಟರಲ್ಲೇ ಆಲ್ಮೋಸ್ಟ್ 4 o'clock ಆಯಿತು. ನಮ್ಮ ಕಡೆ ಹಾಲು ಕರಿಯೋದೆಲ್ಲ 5:30, ಒಂದೊಂದು ಸಲ 4:30ಗೆ ಕರೀತಾರೆ. ಅಂದರೆ ಅಲ್ಲಿನ ಟೈಮಿಂಗ್ಸ್ ಏನಿರುತ್ತೆ ಅದನ್ನು ನೋಡಿ ಕರಿತೀವಿ. ಮೊದಲು ನಾನು ಡೈರಿಲಿ ವರ್ಕ್ ಮಾಡ್ತಿದ್ದೆ, ಸೊ ಹಾಗಾಗಿ ನಂಗೆ ಹಾಲು ಕರಿಯೋದಿರ್ಬೋದು, ಹಸು ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದೆ. ಕಂಪ್ಲೀಟಾಗಿಲ್ಲ ಅಂದರೂ ಸ್ವಲ್ಪ ನಾಲೆಡ್ಜ್ ಕೂಡ ನನಗಿದೆ. ಊರಿಗೆ ಹೋದಾಗ ಆಲ್ಮೋಸ್ಟ್ ಹಾಲು ಕರಿತೀನಿ ನಾನು, ಯಾಕಂದರೆ ನಂಗೆ ಹಾಲು ಕರಿಯೋಕ್ಕೆ ತುಂಬ ಇಷ್ಟ. ಮತ್ತು ಹಸು ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ನಮ್ಮ ಅಪ್ಪ ಇಲ್ಲಾಂದರೆ ಒಂದೊಂದು ಸಲ ಕರಿತೀನಿ, ಇಲ್ಲಾಂದರೆ ಅಪ್ಪನೇ ಕರ್ಕೊಳ್ಳುತ್ತೆ. ಅಪ್ಪ ಇರಲಿಲ್ಲ, ಎಲ್ಲೋ ಹೋಗಿತ್ತು. ಹಾಗಾಗಿ ನಾನು ಅಮ್ಮ ಕರಿತೀವಿ. ಆಲ್ಮೋಸ್ಟು ಊರಿಗೆ ಹೋದಾಗೆಲ್ಲ ನಾನು ಹಾಲು ಕರೆದು ತೊಗೊಂಡೋಗಿ ಹಾಕಿ ಬರ್ತೀನಿ. ನಮ್ಮ ಹಸು ಕೆಚ್ಚಲಲ್ಲಿ ಇದಾಗಿತ್ತು, ಅಂದರೆ ಉಣ್ಣೆ ಥರ ಆಗಿದೆ. ಅದು ಯಾಕಾಗತ್ತೆ ಅಂತ ಅಂದರೆ ಹಾಲನ್ನ ನೀಟಾಗಿ ಕರೀಲಿಲ್ಲ ಅಂದರೆ, ಕರೆದು ಹಾಲನ್ನ ಅಲ್ಲೇ ಬಿಟ್ಟರು ಕೂಡ ಅದು ಒಂದು ಸ್ವಲ್ಪ ಇದು ಬರುತ್ತೆ, ಏನದು ಗುಳ್ಳೆ ಥರ ಬರುತ್ತೆ. ಯಾರು ರೈತರು ಇರ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಆ ಥರ ಬರಬಾರ್ದು. ಆ ಥರ ಬಂದರೆ ಕೆಚ್ಚಲು ಫುಲ್ಲು ಊದ್ಕೊಳ್ಳುತ್ತೆ, ಹಾಲು ಕರ್ಸ್ಕೊಳ್ಳಲ್ಲ ಹಸು. ಸೊ ಮತ್ತು ಕೆಚ್ಚಲು ಬಾವು ಆಗೋ ಚಾನ್ಸಸ್ ಕೂಡ ಇರುತ್ತೆ. ನಾನು ನಮ್ಮ ಮನೇಲಿ ಹೇಳ್ತೀನಿ, ಹಾಲು ಕರೆದ ಮೇಲೆ ಹಸು ಮಲ್ಕೊಳ್ಳೋಕ್ಕೆ ಬಿಡಬಾರ್ದು. ಅವಾಗ ಏನಾಗುತ್ತೆ ಅಂದರೆ ಹಾಲು ಕರೆದಾಗ ತೊಟ್ಟಿರುತ್ತಲ್ಲ, ಆ ರಂಧ್ರದೊಳಗಡೆ ಕೆಲವೊಂದು ಸಣ್ಣ ಸಣ್ಣ ಮರಳೆಲ್ಲ ಹೋಗಿ ಹಾಲು ಬಾವಾಗುತ್ತೆ. ಸೊ ಹಾಗಾಗಿ ಹಾಲು ಕರೆದಾದ್ಮೇಲೂ ಕೂಡ ಕೆಚ್ಚಲನ್ನ ತೊಳಿಬೇಕು, ಅದು ಒಳ್ಳೆಯದು. ಮತ್ತು ಮೇವೇನಾದರೂ ಹಾಕಿದ್ರೆ ಹಸು ಬೇಗ ಮಲ್ಕೊಳ್ಳಲ್ಲ, ಅದು ನಿಂತ್ಕೊಂಡೇ ಹುಲ್ಲನ್ನ ತಿನ್ನೋದ್ರಿಂದ ಹಾಲು ಬಾವು ಕೂಡ ಕಡಿಮೆ ಮಾಡ್ಬೋದು. ಇದನ್ನು 1000 ಸಲ ಹೇಳಿದ್ದೀನಿ ನಮ್ಮ ಮನೇಲಿ ಮಾಡಿ ಅಂತ, ಅವ್ರು ಮಾಡಲ್ಲ. ಮತ್ತು ಫಲ ಇರುತ್ತಲ್ಲ ಹಸು, ಅದನ್ನು ಪ್ರತಿನಿತ್ಯ ಮೈ ತೊಳಿಬೇಕು. ನಾನು ಪಶು ವೈದ್ಯಕೀಯದಲ್ಲೂ ಹೋಗಿದಾಗ ಅವ್ರು ಹೇಳಿದರು, ಹಸು ಯಾವಾಗ ಇದಾಗುತ್ತೆ ಅಂದರೆ ಅದು ಗರ್ಭ ಧರಿಸುತ್ತೆ, ಅದಾದಮೇಲೆ ಪ್ರತಿದಿನ ಮೈ ತೊಳಿಬೇಕು. ಬಟ್ ನಮ್ಮ ಮನೇಲಿ ಯಾರೂ ಮಾಡಲ್ಲ. ಕೇಳಿದ್ರೆ ಟೈಮ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ.
ಬಟ್ ಯಾರಾದರೂ ರೈತಿದ್ರೆ ದಯವಿಟ್ಟು ಮಿಸ್ ಮಾಡದೆ ಮಾಡಿ, ಯಾಕಂದರೆ ನೀವು ಮಾಡೋ ಸಣ್ಣ ಸಣ್ಣ ಮಿಸ್ಟೇಕಿಂದ ಪಾಪ ಪ್ರತಿದಿನ ಅದು ಸಫರ್ ಮಾಡಬೇಕಾಗತ್ತೆ. ನಾನು ಕೆಸ್ಲಿಗೆ ಕೈ ಹಾಕ್ದಾಗಲೇ ನನಗೆ ಬೇಜಾರಾಗ್ತಿತ್ತು. ತುಂಬ ತುಂಬ ಚಿಕ್ಕ ಚಿಕ್ಕ ಗುಳ್ಳೆ ಎಲ್ಲ ಫುಲ್ ಅದು ಜಾಸ್ತಿ ಆಗಿತ್ತು. ಆ ಥರ ಆಗಬಾರ್ದು. ಆ ಥರ ಆದರೆ ಹಸುಗೆ ತುಂಬ ಎಫೆಕ್ಟ್ ಆಗುತ್ತೆ. ಸೊ ಇವಾಗ ನಮ್ಮೂರಿಂದ ಹೊರಡೋ ಸಮಯ 6 ಗಂಟೆ. ಬಟ್ ಹಂಗೆ ಕಾಣಿಸ್ತಿದ್ಯಾ ವೆದರ್ ಹೆಂಗಿದೆ ನೋಡಿ. ಲಿಟ್ರಲಿ 6 ಗಂಟೆ ಆಗಿದೆ. ನಮ್ಮಮ್ಮ ಎತ್ಕೊಂಡು ಹೋಗ್ತೈತೆ, ನಾವು ಕೂಡ ಹೋಗ್ತಾಯಿದ್ದೀವಿ. ಹೊರಡಬೇಕಿಲ್ಲಿಂದ ಬಸ್ಸಿಗೆ ಹೋಗಿ ಅದನ್ನು ಊಟ. ಸೊ ಎಲ್ಲ ಕೆಲಸ ಮುಗಿಸಿ ನಾನು ಕೂಡ ನಮ್ಮ ಊರಿಂದ ಕನಕಪುರಕ್ಕೆ ಹೋಗ್ತಾ ಇದ್ದೀನಿ. ಬಿಕಾಸ್ ಕನಕಪುರದಿಂದ ಬ್ಯಾಂಗ್ಳೂರಿಗೆ ಹೋಗಬೇಕು. ನಮ್ಮ ಹೊಲದ ರೋಡ್ ಇದು ಎಷ್ಟು ಚೆನ್ನಾಗಿದೆ ಅಂದರೆ, ಮೊದಲು ಇಲ್ಲೆಲ್ಲ ರಾಗಿ ಅಥವಾ ಬೇರೆ ಬೇರೆ ಏನಾದರೂ ಬೆಳೆನ ಬೆಳೀತಿದ್ರು. ಇವಾಗೆಲ್ಲ ಸೇಲ್ ಮಾಡಿಬಿಟ್ಟಿದ್ದಾರೆ. ಸುಮಾರು ಕಡೆ ಸೇಲ್ ಮಾಡಿ ಅದನ್ನು ರೆಸಾರ್ಟ್ ಥರ ಮಾಡ್ಕೊಬಿಟ್ಟಿದ್ದಾರೆ. ನಮ್ಮೂರಂತಲೇ ಫೀಲ್ ಆಗಲ್ಲ ರೆಸಾರ್ಟು. ಈ ಕಡೆ ಕಾಡು ಕೂಡ ಆಕ್ಯುಪೈ ಮಾಡ್ಕೊಬಿಟ್ಟಿದ್ದಾರೆ. ಸೊ ನನಗೆ 6 ಬಸ್ ಮಿಸ್ ಆಗೋಯಿತು. ಅದಾದಮೇಲೆ ನಮ್ಮೂರವರೇ ಅಂಕಲ್ಲು ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಪಾಪ ಶಿವನಹಳ್ಳಿವರೆಗೂ ಡ್ರಾಪ್ ಮಾಡಿದ್ರು. ಅಲ್ಲಿಂದ ನಾನು ಬಸ್ಸಲ್ಲಿ ಕನಕಪುರ ಬಂದು ಅಲ್ಲಿಂದ ಬ್ಯಾಂಗ್ಳೂರಿಗೆ ಬಂದೆ. ಎಲ್ಲ ಬಸ್ಸು ರಸ್ ಆಗಿತ್ತು. ಈವ್ನಿಂಗ್ ಬಂದರೆ ಇದೊಂದು ಪ್ರಾಬ್ಲಮ್ಮು, ಬಸ್ಸೇ ಸಿಗಲ್ಲ. ಸೊ AC ಬಸ್ ಸಿಕ್ಕಿಲ್ಲ, ನಾರ್ಮಲ್ ಬಸ್ಸಲ್ಲೇ ಬ್ಯಾಂಗ್ಳೂರನ್ನ ರೀಚ್ ಆದೆ. ಸೊ ಇದಾಗಿತ್ತು ನನ್ನ ಒಂದು ಕಂಪ್ಲೀಟ್ ವಿಲೇಜ್ ವ್ಲಾಗ್. ಇಷ್ಟ ಆಗುತ್ತೆ ಅಂತ ಅನ್ಕೋತಾ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ.